ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು 2 ದಿನ ವೀಡಿಯೋನ ಮಾಡ್ಕೊಂಡಿರಲಿಲ್ಲ, ಹಾಗೆ ಸ್ಟಡಿನೂ ಕೂಡ ಮಾಡಿರಲಿಲ್ಲ. ತುಂಬ ಗಿಲ್ಟ್ ಕಾಡ್ತಾ ಇತ್ತು, ಓದಿಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಇರೋದ್ರಿಂದ ಎಲ್ಲ ಕಡೆಯೂ ಕೂಡ ಓಡಾಡಬೇಕು, ಎಲ್ಲರಿಗೂ ಕೂಡ ಟೈಮ್ ಕೊಡಬೇಕಾಗುತ್ತೆ. ಹಾಗಾಗಿ ನೆನ್ನೆ ಸ್ವಲ್ಪ ಹೊರಗಡೆ ಹೋಗಿರೋದ್ರಿಂದ ಮಾರ್ನಿಂಗು ಕೂಡ ನಾನು ಬೇಗ ಎದ್ದಿರಲಿಲ್ಲ. ಯಾಕಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಓದ್ಕೊಂಡು ಕೂತ್ಕೊಂಡ್ರೂ ಕೂಡ ಸುಮ್ಮನೆ ವೇಸ್ಟ್ ಅನಿಸ್ಬಿಡುತ್ತೆ. ಸೊ ಹಂಗಾಗಿ ಮಾರ್ನಿಂಗ್ ಕೂಡ ಓದೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನನೇ ನನ್ನ ಮಗಳನ್ನು ಮಲಗಿಸ್ಬಿಟ್ಟು ಆನಂತರ ನಾನು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಓದೋಕ್ಕಂತ ಕೂತ್ಕೊಂಡೆ. ಏನು ಗೊತ್ತಾ, ನಾನು SR ಎಜುಕೇಷನ್ ಚಾನಲಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿರೋದ್ರಿಂದ ಅವರು ಪ್ರತಿ ಸೋಮವಾರ ಮತ್ತು ಶುಕ್ರವಾರ 2 ದಿನವೂ ಕೂಡ ರೈಟಿಂಗ್ ಟೆಸ್ಟ್ನ ಕೊಡ್ತಾರಂತೆ. ಇನ್ನೂ ನಾನಿಂದು ಅಟೆಂಡ್ ಮಾಡಿಲ್ಲ. ಮೊನ್ನೆ ಒಂದಿನ ಮಾಡಿದ್ದಾರೆ, ಇವತ್ತು ಮಾಡ್ತೀವಿ ಅಂತ ಮೆಸೇಜ್ ಹಾಕಿದ್ರು. ಹಾಗಾಗಿ 10th ಬುಕ್ನ ಸ್ಟಡಿ ಮಾಡ್ಕೊಳ್ಳಿ, ಅದರಲ್ಲೇ ಕ್ವಶನ್ ಕೇಳ್ತೀನಿ ಅಂತ. ಸೊ ಇವತ್ತು ಸ್ವಲ್ಪ 10th ಬುಕ್ನ ಆದಷ್ಟು ಕವರ್ ಮಾಡೋಣ ಅಂತ ಓದಕ್ಕೆ ಕೂತ್ಕೊಂಡೆ. ಸ್ವಲ್ಪ 10th ತುಂಬ ಇಂಟ್ರೆಸ್ಟಿಂಗ್ ಆಗೂ ಇದೆ, ಹಾಗೆ ಸ್ವಲ್ಪ ಟ್ವಿಸ್ಟ್ ಆಗೂ ಇದೆ. ಒಂದು ಸಲ ಓದಿದರೆ ಅದು ಅರ್ಥ ಆಗಲ್ಲ, ಅದನ್ನು 1-2-3 ಸಲ ಓದಬೇಕಾಗುತ್ತೆ. ನಾನು ಆಲ್ರೆಡಿ TET ಒಂದು ಸಲ ಓದಿದ್ನಲ್ವ, ಮತ್ತೆ ಒಂದು ಸಲ ಓದೋಣ ಅಂದರೆ ನಾನಿನ್ನು 6th 7th ಅಷ್ಟೇ ಕಂಪ್ಲೀಟ್ ಮಾಡಿದ್ದೆ, ಇನ್ನು 10th ಬಂದಿರಲಿಲ್ಲ. ಅವರು ಟೆಸ್ಟ್ ಕೊಡ್ತೀನಿ ಅಂತ ಅಂದರು ಅನ್ನೋದಕ್ಕೋಸ್ಕರ ನಾನು 10th ಬುಕ್ ಇವತ್ತು ಸ್ವಲ್ಪ ಹಂಗೆ ರಿವಿಷನ್ ಮಾಡ್ಕೊಂಡ್ರೆ ಆಯಿತು, ಎಕ್ಸಾಮಲ್ಲಿ ಏನು ಕೇಳ್ತಾರೆ ನೋಡೋಣ ಅಂತ ಇವತ್ತು 10th ಬುಕ್ನೇ ರಿವಿಷನ್ ಮಾಡ್ಕೊಂಡೆ. ನೋಡಬೇಕು ಇವತ್ತು ನೈಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವಶನ್ಗೆ ನಾನು ಆನ್ಸರ್ನ ಅಟೆಂಡ್ ಮಾಡಬೇಕು ಅಂತ ಸ್ವಲ್ಪ ಸ್ಟಡಿ ಮಾಡಿದ್ದೀನಿ. ಯಾವ್ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ, ಅದೇ ಥರ ಯಾವ ಥರ ನಾನು ಫೀಲ್ ಮಾಡ್ಕೊಂಡು ಎಕ್ಸಾಮ್ನ ಬರದೆ ಅನ್ನೋದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕೆ ಗೊತ್ತಾ, ಅವರು ಟೈಮಿಂಗ್ಸ್ ಇಟ್ಟು ಕ್ವಶನ್ ಕೊಡೋದ್ರಿಂದ ನಾವು ಆ ಟೈಮಿಂಗ್ಸಲ್ಲಿ ನಾವು ರೈಟಿಂಗ್ನ ಎಷ್ಟು ಇಂಪ್ರೂವ್ ಮಾಡ್ಕೊಂಡೀವಿ ಅನ್ನೋದನ್ನು ನಾವು ಟೆಸ್ಟ್ ಮಾಡ್ಕೋಬೋದು. ಅದೇ ಥರ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಕೂಡ ನಮಗೆ ಅರಿವಾಗುತ್ತೆ. ಸೊ ಹಂಗಾಗಿ ಟೆಸ್ಟು ಅಟೆಂಡ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಇದೆ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ನಾನು ಕೂಡ ಈ ಎಕ್ಸಾಮ್ನ ತಗೊಂಡ್ರಾಯ್ತು, ರೈಟಿಂಗ್ ಎಕ್ಸಾಮು ಅಂತ ನಾನು ಕೂಡ ಸ್ವಲ್ಪ ಅಮೌಂಟ್ನ ಪೇ ಮಾಡಿಬಿಟ್ಟು ಆ ಗ್ರೂಪಿಗೆ ಜಾಯಿನ್ ಆಗಿದ್ದೀನಿ. ಅದರಲ್ಲಿ ಇದು ಕೊಡ್ತಾರೆ, ಟೆಸ್ಟ್ ಮಾಡಿರೋವಂಥ ರೈಟಿಂಗ್ ಕ್ವಶನ್ ಆನ್ಸರು PDF ಸೈಕಾಲಜಿ ಎಲ್ಲ ಪೇಪರನ್ನು ಕೂಡ ಹಾಕ್ತಾಯಿದ್ದಾರೆ. ಸೊ ಹಂಗಾಗಿ ನಾವು ಕೂಡ ಸ್ವಲ್ಪ ಅಪ್ಡೇಟ್ ಆಗ್ತಾ ಇರ್ತೀವಲ್ಲ ಅನ್ನೋಕ್ಕೋಸ್ಕರ ನಾನು ಈ ಟೆಲಿಗ್ರಾಮ್ ಗ್ರೂಪ್ನ ಜಾಯಿನ್ ಆಗಿದ್ದೀನಿ. ನಿಮಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯಿನ್ ಆಗ್ಬೋದು, ಅವರು ನಂಬರ್ ಕೊಡ್ತಾರೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಜಾಯಿನ್ ಮಾಡಿಸ್ತೀನಿ, ಅಥವಾ ಫೋನ್ ನಂಬರ್ ಆದ್ರೂ ಕೊಡ್ತೀನಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋದ್ರಿಂದ ಅರ್ಥನೇ ಇಲ್ಲ. ಯಾವಾಗ ಕಾಲ್ ಮಾಡ್ತಾರೋ ಗೊತ್ತಿಲ್ಲ ಎಕ್ಸಾಮ್ನ. ಹಂಗಾಗಿ ನಾವು ಥರೋವಾಗಿ ಪ್ರಿಪೇರ್ ಆಗೋದು ನಮ್ಮ ಕರ್ತವ್ಯ. ಅವ್ರು ನಾಳೆನೇ ಕಾಲ್ ಮಾಡಿದ್ರು, ಫೆಬ್ರವರಿಯಲ್ಲಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗಲಿಲ್ಲ ಅಂದರೆ ಸ್ವಲ್ಪ ದೂರ ಆಗುತ್ತೆ, ಬಟ್ ಈ ಮಂತ್ ಕಾಲ್ ಮಾಡಿದರೆ ಒಳ್ಳೆಯದು. ಕಾಲ್ ಮಾಡಲಿಲ್ಲ ಅಂದರೆ ಸದ್ಯಕ್ಕೆ ಕಾಲ್ ಮಾಡೋದು ಡೌಟು ಅಂತ ನನ್ನ ಅನಿಸಿಕೆ. ಸೊ ಹಂಗಾಗಿ ಸಡನ್ನಾಗಿ ಕಾಲ್ ಮಾಡಿದ್ರೆ ಏನು ಮಾಡೋದು, ಸುಮ್ಮನೆ ಇಷ್ಟು ದಿನ ಓದಿದ್ದೆಲ್ಲ ವೇಸ್ಟ್ ಆಗುತ್ತಲ್ವ. ಹಂಗಾಗಿ ಹೆಂಗೂ ಕೂಡ ಪ್ರಿಪೇರ್ ಆಗ್ತಾನೆ ಇದ್ವಿ. ಎಕ್ಸಾಮಿಗಂತಲೇ ಒಂಚೂರು ರಿಸ್ಕ್ ತಗೊಂಡು ಪ್ರಿಪೇರ್ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ನಿರ್ಧಾರನ ತಗೊಂಡು ಸ್ಟಡಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಓನ್ಲಿ GPST ಎಕ್ಸಾಮ್ಗೆ ಅಷ್ಟೇ ಸ್ಟಡಿ ಮಾಡ್ತಾಯಿರೋದು. ಆ ವೀಡಿಯೋಸ್ನ ಅಷ್ಟೇ ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ಫ್ರೆಂಡ್ಸ್, ಯಾರಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನಿಮಗೇನಾದ್ರೂ ಇಷ್ಟ ಆಯಿತು ಅಥವಾ ಇದರಿಂದ ನಿಮ್ಮಿಂದ ನನ್ನ ಕಡೆಯಿಂದ ಏನಾದರೂ ಬೆನಿಫಿಟ್ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ದೀರ, ತುಂಬ ಖುಷಿ ಆಗ್ತೈತೆ. ಹಾಗೆ ಇನ್ನೊಂದು ಏನು ಗೊತ್ತಾ, ನಾನು ಒಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡು ಇವತ್ತು. ಯಾಕಂದರೆ ಎಕ್ಸಾಮ್ ಯಾವಾಗ ಕಾಲ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಡಾಕ್ಯುಮೆಂಟ್ಸ್ ಅಂದು ನಾವು ನೀಟಾಗಿ ಎಲ್ಲ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನಾವು ಎಕ್ಸಾಮ್ ಕಾಲ್ ಮಾಡಿದಾಗ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು, ಮತ್ತು
ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಅವ್ರ ತಂದೆ ಹೆಸರಿನಿಂದ ಗಂಡನ ಹೆಸರಿಗೆ ಈ ಥರ ಎಲ್ಲ ಮಾಡ್ಸೋವಿರ್ತಾವಲ್ಲ. ಸೊ ಹಂಗಾಗಿ ಯಾವುದಕ್ಕೆ ಕೂಡ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಈ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸ್ರಿ. ನಿಮ್ಮ ಗಂಡನದೇ ನೀವು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ತಂದೆದು ನಡೆಯಲ್ಲ. ಅದರ ಜೊತೆಗೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ಕೂಡ ಗಂಡನದೇ ಇರಬೇಕಾಗುತ್ತೆ. ತುಂಬ ಜನ ಸಲ ತುಂಬ ರ್ಯಾಂಕಿಂಗ್ ಎಲ್ಲ ಬಂದು ಲಿಸ್ಟ್ ಅನೌನ್ಸ್ ಆದಾಗ ತುಂಬ ಜನಕ್ಕೆ ಅನ್ಯಾಯ ಆಯಿತು. ಅವರೆಷ್ಟು ಕಷ್ಟಪಟ್ಟಿದ್ರು ಅವ್ರಿಗೆ ಎಷ್ಟು ಫೀಲ್ ಆಗಿರ್ಬೇಡ ಅಲ್ವಾ. ನಾವೇನು ಓದಿನೇ ಎಷ್ಟು ಫೀಲ್ ಮಾಡ್ಕೊತೀವಿ, ಅವ್ರದ್ದೆಲ್ಲ ರ್ಯಾಂಕಿಂಗ್ ಆಗಿ ಲಿಸ್ಟ್ ಬಂದಾಗ ಅವ್ರಿಗೆ ಆರ್ಡ್ರ್ ಕಾಪಿ ಕೊಡ್ದಂಗೆ ಕೋರ್ಟು ಕಚೇರಿಯೆಲ್ಲ ಅಳ್ದಾಡ್ಬಿಟ್ರಲ್ಲ. ಹಂಗಾಗಿ ನಮ್ಮದು ಅದೇ ಥರ ಪರಿಸ್ಥಿತಿ ಆಗೋದು ಬೇಡ. ಸೊ ನಾವು ಆಧಾರ್ ಕಾರ್ಡನ್ನ ನೋಡ್ಕೊಂಡು ಚೆನ್ನಾಗಿ ತಿದ್ದುಪಡಿ ಮಾಡ್ಕೊಳ್ಳಿ ಅಡ್ರೆಸ್ನ. ಹಾಗೆ ತಪ್ಪಿಲ್ಲದಂತೆ ಮಾಡಿಕೊಂಡು ಅದ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ನ ಗಂಡನ ಹೆಸರಿನಲ್ಲೇ ಮಾಡಿಸ್ಕೋಬೇಕಾಗುತ್ತೆ. ಇದಂತೂ ಕಂಪಲ್ಸರಿ ಮಾಡಿಸ್ಕೊಂಡ್ಲೇಬೇಕು. ಸ್ವಲ್ಪ ಮುಂಚೆನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಪ್ಲೀಸ್ ಒಂದ್ಸಲ, ಯಾಕಂದರೆ ನನಗೆ ಯಾರು ಕಮೆಂಟ್ ಮಾಡಿ ಕೇಳಿದರು ಇದು ಅಡ್ರೆಸ್ಸು ಗಂಡನ ಹೆಸ್ರಾಗಿರ್ಬೇಕಾ ಅಥವಾ ತಂದೆ ಹೆಸ್ರಿನಲ್ಲಿದ್ರೆ ನಡೀತೈತೆ ಅಂತ. ಅದು ಮುಂದೆ ನಡೆಯುತ್ತೆ ಬಿಡುತ್ತೆ ಅದು ಬೇಡ, ಇನ್ನೂ ಟೈಮ್ ಇದೆಯಲ್ವಾ. ಸುಮ್ಮನೆ ಯಾಕೆ ನಮಗೆ ಹೋಗಿ ಕೋರ್ಟು ಕಚೇರಿ ಅಲ್ದು ಫೀಸ್ ಎಲ್ಲ ಕಟ್ಟೋವಷ್ಟು ನಮಗೆ ಅವಶ್ಯಕವಾಗಿ ದುಡ್ಡು ಕೂಡ ಇರಲ್ಲ. ರ್ಯಾಂಕಿಂಗ್ ಬಂದು ಎಲ್ಲ ಆಯಿತು, ನಮಗೆ ಸೀಟ್ ಅನೌನ್ಸ್ ಆದಾಗ ಆರ್ಡ್ರ್ ಕಾಪಿ ಕೊಡಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತಲ್ವ. ಸೊ ಹಂಗಾಗಿ ನಾವು ಮುಂಚೆನೇ ನಮ್ಮದೇನು ಕೆಲಸನೋ ಅದನ್ನು ಮಾಡ್ಕೋಬೇಕು. ಈಗ ಓದ್ತಾ ಇದೆಯಲ್ವಾ, ಈ ಓದಿರೋದೆಲ್ಲ ವ್ಯರ್ಥ ಆಗಬಾರ್ದಂದ್ರೆ ನಾವು ಡಾಕ್ಯುಮೆಂಟ್ಸ್ಗಳನ್ನ ನೀಟಾಗಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ಅಡ್ರೆಸ್ನ ಕೂಡ ನಾವು ನೋಡ್ಕೊಂಡು ತಪ್ಪಿಲ್ದಂಗೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ ಪ್ಲೀಸ್. ನಿಮ್ಮ ಗಂಡನಿಗೆ ಸಾಧ್ಯ ಆದಷ್ಟು ಗಂಡನ ಹೆಸ್ರಿನಲ್ಲೇ ಮಾಡಿಸ್ಕೊಳ್ಳಿ. ಯಾಕಂದರೆ ಸಲ ನಮ್ಮ ಮನೆಯವರು ಯಾರ್ದೋ ಜನಗಣತಿಗೆ ಪೊಲೀಸ್ ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದರು ನಂದು GPS ಸರ ಆಗಿತ್ತು, ಆದರೆ ಆರ್ಡ್ರ್ ಕಾಪಿ ಕೊಡಲಿಲ್ಲ. ನಮ್ಮ ಗಂಡಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿಸ್ಬೇಕಿತ್ತು, ಬಟ್ ನಮ್ಮ ತಂದೆದು ಕೊಟ್ಟಿರೋದ್ರಿಂದ ನಮಗೆ ಆರ್ಡ್ರ್ ಕೊಡಲಿಲ್ಲ ಅಂತ ಹೇಳಿದರು. ತುಂಬ ನೊಂದ್ಕೊಂಡು ಹೇಳಿದ್ರಂತೆ. ಹಂಗಾಗಿ ಅವ್ರು ಹೇಳಿದರು, ಪಾಪ ಭಾಳ ಬೇಜಾರು ಮಾಡ್ಕೊಂಡು ಹೇಳಿದರು. ನೋಡು ಅವ್ರಿಗೆ ಎಲ್ಲ ಆದ್ರೂ ಅನೌನ್ಸ್ ಆದ್ರೂ ಆರ್ಡ್ರ್ ಕಾಪಿ ಕೈ ಕೊಟ್ಟಿಲ್ಲ. ಅದಕ್ಕೇ ನಾವು ಮುಂಚೆನೇ ನಾವು ಡಾಕ್ಯುಮೆಂಟ್ಸ್ನ ನೀಟಾಗಿ ಇಟ್ಕೋಬೇಕು. ಆ ಕೋರ್ಟು ಈ ಕೋರ್ಟು ಯಾರೂ ಕೂಡ ನಮಗೆ ನಾಳೆ ಎಲ್ಪ್ ಮಾಡಲ್ಲ. ಸೊ ಹಂಗಾಗಿ ಕೋರ್ಟು ಕಚೇರಿಗೆ ಅಲ್ದಾಡೋ ಅವಶ್ಯಕತೆಯೂ ಕೂಡ ಇರಲ್ಲ. ಇನ್ನು ಬೇಜಾನ್ ಟೈಮ್ ಇದೆ, ಆರಾಮಾಗಿ ನಾವು ಆಧಾರ್ ಕಾರ್ಡುಗಳು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ನಿಮ್ಮ ಗಂಡನ ಹೆಸರಿನಲ್ಲೇ ಮಾಡ್ಕೊಳ್ಳಿ ಮತ್ತು ನಿಮ್ಮ ಗಂಡನ ಅಡ್ರೆಸ್ಸಿನಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ಇದಂತೂ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಅನ್ಕೋತೀನಿ. ಇನ್ನೊಂದು ಹೆಂಗೆ ಅಂತ, ನಾನು TT ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಮೊನ್ನೆ ಆಧಾರ್ ಕಾರ್ಡುನಲ್ಲಿ ಹೆಸರು ಚೇಂಜ್ ಆಗಿದೆ, ಸರ್ನೇಮ್ ಚೇಂಜ್ ಆಗಿದೆ ಅಂತ ಅವರು ಅಲೋ ಮಾಡೋಕ್ಕೆ ಇದು ಮಾಡ್ತಿದ್ರು. ಬಟ್ ಲಾಸ್ಟಿಗೆ ಅವ್ರು ಬಂದು ಪರ್ಮಿಷನ್ ಕೊಟ್ಟರು, ನೆಕ್ಸ್ಟ್ ಟೈಮು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಅಡ್ರೆಸ್ನ ಚೇಂಜ್ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೆ ನಾನು ಕೂಡ ಕಣ್ಣಾರೆ ನೋಡಿರೋದ್ರಿಂದ, ಈ ಒಂದು ವಿಷಯಗಳನ್ನೆಲ್ಲ ಕೇಳಿರೋದ್ರಿಂದ ನಾವು ಕೂಡ ಆ ಥರ ಆಗೋದು ಬೇಡ. ಈಗಂತೂ ತುಂಬ ಕಷ್ಟಪಟ್ಟು ರಿಸ್ಕ್ ತಗೊಂಡು ಜಾಬ್ ತಗೊಳ್ಲೇಬೇಕು ಅಂತ ಓದ್ತಾ ಇದ್ವಿ. ಜಾಬ್ ಎಲ್ಲ ಸಿಕ್ಕಿದಾದಮೇಲೆ ನಮ್ಮ ಕೈಗೆ ಆರ್ಡ್ರ್ ಕಾಪಿ ಬರೋಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ. ಸೊ ಅಷ್ಟೊಂದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಪ್ಲೀಸ್. ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ನಿಮ್ಮ ಗಂಡಂದೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಇದೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು, ಸೊ ಹೇಳಿದೆ. ಅದ್ರ ಜೊತೆಗೆ ನಾನು ನೈಟು ಕೂಡ ಯಾವ ಥರ ಟೆಸ್ಟ್ನ ಅಟೆಂಡ್ ಮಾಡ್ತೀನಿ, ನನಗೆ ಟೈಮಿಂಗ್ಸ್ ಇಟ್ಕೊಂಡು ಎಷ್ಟು ಕ್ವಶನಿಗೆ ಅಟೆಂಡ್ ಮಾಡಿದೆ, ನನಗೆ ಎಷ್ಟು ಕ್ವಶನ್ ಕನ್ಫ್ಯೂಸ್ ಆದವಾ ಅಥವಾ ನಾನು ಯಾವ ಥರ ಆನ್ಸರ್ ಮಾಡಿದೆ ಓದಿದ್ದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್. ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ಥರ ನನ್ನ ವಿಡಿಯೋನ ನೋಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಮತ್ತು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.